ನಿಮ್ಮೆಲ್ಲರ ಘೋಷಣೆ ಯಾರು ಯಾವ ಉದ್ದೇಶವನ್ನ ಇಟ್ಟುಕೊಂಡು ನಾವು ಇವತ್ತು ಈ ರಸ್ತೆಯಲ್ಲಿ ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವಾ, ಅದೇ ಆಂಜನೇಯನ ಆವಾಹನ ನಮ್ಮೆಲ್ಲರ ಶರೀರದಲ್ಲಾಗಿ ಯಾರು 108 ಅಡಿ ಎತ್ತರದಲ್ಲಿ ಹಾರಾಡ್ತಾ ಇರ್ತಕ್ಕಂತ ಹನುಮಧ್ವಜವನ್ನ ಇಳಿಸಿದಾರ ಅವರಿಗೆ ನೇರವಾಗಿರ್ತಕ್ಕಂತ ಸಂದೇಶ ಹೋಗುವ ರೀತಿಯಲ್ಲಿರಬೇಕು. ಹಿಂದೂ ಸಮಾಜ ಇವತ್ತು ಭದ್ರವಾದ ಮುಷ್ಟಿಯನ್ನ ಹಿಡಿದು ಘೋಷಣೆ ಹಾಕ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಜಾತಿ ಅಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಡೀ ಹಿಂದುತ್ವ ಎದ್ದು ನಿಂತಿದೆ ಅಂತ ಹೇಳುವಂತ ಸಂದೇಶ ಹೋಗ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಎರಡೂ ಕೈಗಳನ್ನ ಎತ್ತಿ ತಾಯಿ ಭಾರತಿಗಮ್ಮ ಜೈಕಾರವನ್ನ ಕೂಗೋಣ. ಬಲ ಭಾರತ್ ಮಾತಾ ಕಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಸನಾತನ ಹಿಂದೂ ಧರ್ಮ ಕಿ, ಪವನ ಸುತ ಹನುಮಾನ್ ಕಿ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಜೊತೆ ಇರತಕ್ಕಂತ ವಿಶ್ವ ಹಿಂದೂ ಪರಿಷತ್ತಿನ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಆತ್ಮೀಯ ಸಹೋದರ ಬಸವರಾಜಿಯವರ, ಬಜರಂಗದ ವಿಭಾಗದ ಸಂಯೋಜಕರು, ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ, ಬಜರಂಗದ ಮಂಡ್ಯ ಜಿಲ್ಲಾ ಸಂಯೋಜಕರು, ಸಹೋದರ ಸಮಾನರಾಗಿರ್ತಕ್ಕಂಥ ಪುನೀತ್ ಅವರ, ಕೆರೆಗೋಡ ಭಾಗದ ಎಲ್ಲ ಹನುಮ ಭಕ್ತರ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ವಿಚಾರ ಬಂದಾಗ ನಾವೆಲ್ಲ ಇದೇ ಕೇಸರಿ ಧ್ವಜವನ್ನ ಹಾರಿಸುವುದಕ್ಕೋಸ್ಕರ ಮಾತ್ರ ಅಲ್ಲ, ಹಿಂದುತ್ವದ ಸಂಕೇತ ಆಗಿರ್ತಕ್ಕಂಥ ಶೂರತ್ವದ ತ್ಯಾಗದ ಸಂಕೇತ ಆಗಿರ್ತಕ್ಕಂಥ ಆ ಭಗವಧ್ವಜ ಹನುಮಧ್ವಜವನ್ನ ಈ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಯಾವ ಮೂಲೆಯಲ್ಲೂ ಹಾರಿಸುವಂತ ಛಾತ್ರತೆ ಯುವಕರು ನಾವು ಅಂತ ತೋರಿಸಲಿಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಸಹೋದರ ಬಂಧುಗಳೇ, ಈ ದೇಶದ ಆತ್ಮ ಯಾವುದು ಅಂತ ಕೇಳಿದ್ರೆ ಹಿಂದುತ್ವ. ಜಗತ್ತೇ ಅಪ್ಪಿಕೊಂಡು ನಮ್ಮ ದೇಶದ ಕಡೆ ಬರ್ತಾ ಇದೆ. ಯಾವಾಗ ಮೊನ್ನೆ ಜನವರಿ 22ನೇ ತಾರೀಕಿಗೆ ನಮ್ಮೆಲ್ಲರ ಆದರ್ಶ ಪುರುಷ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಯಿತಾ, ಅಲ್ಲಿಗೆ ನಿಲ್ಲಿಲ್ಲ. ನಾಳೆ ಫೆಬ್ರವರಿ 14ನೇ ತಾರೀಕು ಕಾಫಿರರು ಅಂತ ಕರೆದುಕೊಂಡು ಬಂದಿರತಕ್ಕಂತ ದುಬೈ, ನಮ್ಮನ್ನು ಕಾಫಿರರು ಅಂತ ಕರೆದುಕೊಂಡು ಬಂದಿರತಕ್ಕಂತ ಅಬುದಾಬಿಯಲ್ಲೇ ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ಹಿಂದೂಗಳ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾಡ್ದು 14ನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ. ಜಗತ್ತೇ ಅಪ್ಪಿಕೊಂಡು ಬಂದಿರತಕ್ಕಂಥ ಹಿಂದುತ್ವ, ಆ ಹಿಂದುತ್ವವನ್ನು ದಮನ ಮಾಡುವಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂತ ಸರ್ಕಾರ ಕರ್ನಾಟಕದಲ್ಲಿ ಒಬ್ಬ ರಾಮನ ಹೆಸರಿನಲ್ಲಿರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಹೆಸರು ಮಾತ್ರ ರಾಮ, ಬುದ್ಧಿ ಎಲ್ಲ ರಾವಣನದ್ದೇ. ಹಿಂದುತ್ವದ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರುಗಳ ಮೇಲನೇ ಕೇಸು, ಗಡೀಪಾರು ಅವರನ್ನ ಗಮನಿಸುವಂತ ಕೆಲಸವನ್ನ ಮಾಡಿದ್ರು. ಮತಾಂತರ ವಿರೋಧಿ ಕಾನೂನು ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ಅಲ್ಲಿಗೆ ಮುಗಿಲಿಲ್ಲ. ಮುಸಲ್ಮಾನರಿಗೆ 10,000 ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಓಲೈಕೆ ಮುಗಿಲಿಲ್ಲ. ಯಾವಾಗ 22ನೇ ತಾರೀಕಿಗೆ ರಾಮನ ಪ್ರತಿಷ್ಠೆ ಆಗುವಂತ ಸಂದರ್ಭದಲ್ಲಿ ಸುಮಾರು 30 ವರ್ಷಗಳಿಂದ ಹಾರಾಡ್ತಾ ಇರ್ತಕ್ಕಂತ ಧ್ವಜ ಕೆರಗೋಡ ಗ್ರಾಮದಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದವರು ಒಟ್ಟು ಸೇರಿಕೊಂಡು ಒಂದು ಅಭಿಮಾನದಿಂದ ಒಂದು ಸಂಕಲ್ಪದಿಂದ ಹಾಕಿರ್ತಕ್ಕಂತ ಹನುಮ ಧ್ವಜವನ್ನ ಹಾರಿಸಬೇಕು ಅಂತ ಯೋಚನೆ ಮಾಡಿ 108 ಅಡಿ ಕಂಬ ಮಾಡಿದ್ರಲ್ಲ, ಪರ್ಮಿಷನ್ ತಕೊಂಡ್ರಲ್ಲ, ಅವತ್ತಿನ ತನಕ ಇವರಿಗೆ ನೋವಿರ್ಲಿಲ್ಲ. ಯಾವಾಗ 22ನೇ ತಾರೀಕಿಗೆ 108 ಅಡಿ ಎತ್ತರದಲ್ಲಿ ಹನುಮತ್ ಧ್ವಜ ಹಾರಾಟ ಆಯ್ತಾ, ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಹೇಳ್ತಾರೆ ಅಂತ ಹೇಳೋದನ್ನ ಕಾರಣವಾಗಿ ಇಟ್ಟುಕೊಂಡು ಈ ರಾಜ್ಯದ ಹಿಂದೂಗಳನ್ನು ಬೇಕಾದ್ರೆ ಎದುರು ಹಾಕೊಳ್ತೀವಿ, ಅವನಿಗೆ ನೋವಾಗಬಾರ್ದು ಅಂತ ಹೇಳುವಂತ ಯೋಚನೆಯನ್ನು ಇಟ್ಟುಕೊಂಡು ಅನೇಕ ಸಚಿವರುಗಳು ಶಾಸಕರುಗಳು ಇವತ್ತು ಹಿಂದುತ್ವದ ವಿರೋಧಿ ಕಾರ್ಯ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರಬೇಕು ಇವತ್ತು ಈ ಹೋರಾಟವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಇಡೀ ಕೆರೆಗೋಡು ಮಂಡ್ಯದ ಗ್ರಾಮಸ್ಥರ ಜೊತೆ ನಿಂತಿರ್ತಕ್ಕಂಥದ್ದು ಬಜರಂಗಳ
ಬಂಧುಗಳೇ, ಯಾವ ಬಜರಂಗ ದಳ ಹುಟ್ಟಿದಾಗಲೇ ಸಂಘರ್ಷದ ಮುಖಾಂತರ ಬಂದಿರತಕ್ಕಂತ ಸಂಘಟನೆ ಬಜರಂಗ ದಳ. ಯಾವ ಭಗವಧ್ವಜವನ್ನ ಅಯೋಧ್ಯೆಯಲ್ಲೇ ಒಂದು ನುಸಿ ಸಮೇತ ಹಾರಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಮುಲಾಯಂ ಸಿಂಗ್ ಸರ್ಕಾರ ಇದ್ದಾಗ, ಉತ್ತರ ಪ್ರದೇಶದ ಸರ್ಕಾರ ಇದ್ದಾಗ ಹೇಳಿದ್ರ. ಆ ಸಂದರ್ಭದಲ್ಲಿ ಇಬ್ರು ಅಣ್ಣ ತಮ್ಮಂದ್ರು ರಾಮ್ ಕೊಠಾರಿ, ಶರತ್ ಕೊಠಾರಿ ಅಂತ ಸಂತ ಸಹೋದರರು ಅಲ್ಲಿ ನಮ್ಮ ಪ್ರತೀಕವಾಗಿರ್ತಕ್ಕಂಥ, ಹಿಂದುತ್ವದ ಪ್ರತೀಕ ಆಗಿರ್ತಕ್ಕಂಥ ಭಗವಧ್ವಜವನ್ನ ನಡುವುದಕ್ಕೋಸ್ಕರ ಅಲ್ಲಿ ಆತ್ಮಾರ್ಪಣೆಯನ್ನು ಮಾಡಿದ್ರ. ಅಲ್ಲಿಂದ ಆರಂಭ ಆಗಿರ್ತಕ್ಕಂಥ ಸಂಘಟನೆ ಬಜರಂಗ ದಳ. ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಒಬ್ರು ಹಿರಿಯರು ಹೇಳಿದ್ರು, ಅನೇಕ ಜನರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಅನೇಕ ಜನರ ಮೇಲೆ ಕೇಸುಗಳಾಗಿದೆ. ಅರೆ ನೆನಪಿಟ್ಟುಕೊಳ್ಳಿ, ಇನ್ನು 100 ಕೇಸುಗಳನ್ನು ಹಾಕಿದ್ರು ಸಮೇತ, ಇನ್ನು 1000 ಜನರ ಮೇಲೆ ಕೇಸುಗಳನ್ನು ಹಾಕಿದ್ರು ಸಮೇತ, ಇನ್ನು 1000 ಜನ ಪೊಲೀಸರನ್ನು ಕರ್ಕೊಂಡು ಬಂದು ಲಾಠಿ ಚಾರ್ಜ್ ಮಾಡಿದ್ರು ಸಮೇತ ನಮ್ಮ ಸಂಕಲ್ಪ ಕೆರೆಗೋಡು ಜನರ ಸಂಕಲ್ಪದ ಜೊತೆ ಇದೆ. ಇಡೀ ರಾಜ್ಯದ ಬಜರಂಗ ದಳ ನಿಮ್ಮ ಜೊತೆ ಇದೆ. ಅಲ್ಲೇನು 108 ಅಡಿ ಎತ್ತರದ ಕಂಬದಲ್ಲಿ ಹನುಮಧ್ವಜವನ್ನು ಹಾರಾಟ ಮಾಡಿದಿರಾ? ನಾವು ನಿಶ್ಚಯ ಮಾಡ್ತೀವಿ, ನಾವು ಈ ದೇಶದ ಕಾನೂನಿಗೆ ಬೆಲೆ ಕೊಟ್ಟು ಇಲ್ಲಿ ತನಕ ನಿಂತಿರ್ತಕ್ಕಂಥದ್ದು. ಇಲ್ಲ ಅಂತಿದ್ರೆ ಕೇವಲ 10 ನಿಮಿಷ ಸಮಯ ಕೊಡಿ, ಆ ಭಗವಧ್ವಜವನ್ನು, ಹನುಮಧ್ವಜವನ್ನು ಮತ್ತೆ ಹಾರಾಡಿಸುವಂತ ತಾಕತ್ತು ಇವತ್ತು ನಿಶ್ಚಯ ಮಾಡಿದ್ದೀವಿ. ಅಲ್ಲಿ ಒಂದು ಹನುಮಧ್ವಜವನ್ನು ಇಳಿಸಿದಿರಲ್ಲ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಧ್ವಜಗಳು ಮನೆ ಮಠಗಳಲ್ಲಿ ಹಾರಾಡ್ತಾ ಇದೆ. ಇನ್ನೂ ಕೆಲವರು ಇದ್ದಾರೆ, ಯಾರಿಗೋ ನೋವಾಗ್ಬೋದಾ, ಯಾರಿಗೋ ಕಷ್ಟ ಆಗ್ಬೋದ ಅಂತ ಯೋಚನೆ ಮಾಡೋರಿದ್ದಾರೆ. ಅವರನ್ನು ಸೇರಿಸಿ ಅವರ ಮನೆಗಳಲ್ಲೂ ಈ ಹನುಮಧ್ವಜವನ್ನು ಹಾರಿಸುವುದರ ಜೊತೆಗೆ ಇಡೀ ಮಂಡ್ಯದ ಹಿಂದೂಗಳ ಮನೆ ಮಠಗಳಲ್ಲಿ ಈ ಭಗವಧ್ವಜವನ್ನು ಹಾರಿಸಿ ಕೊಟ್ಟ ಕಡೆಗೆ ಮತ್ತದೇ ಜಾಗದಲ್ಲಿ ಹನುಮಧ್ವಜವನ್ನು ಹಾರಿಸುವಂತ ಕೆಲಸವನ್ನ ನಮ್ಮ ಸಂಘಟನೆ ಕೆರೆಗೋಡಿನ ಜನತೆ ಮುಖಾಂತರ ಮಾಡ್ಲಿಕ್ಕಿದೆ ಅಂತ ಹೇಳುವಂತ ಎಚ್ಚರಿಕೆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಅರೆ ಆಟ ಆಡ್ತಿದ್ದೀರಾ? ಏನು ಚೆಲ್ಲಾಟ ಆಡ್ತಿದ್ದೀರಾ? ಭಾವನೆಗಳ ಜೊತೆ ಚೆಲ್ಲಾಟ, ಒಬ್ಬ ಹಿಂದೂನ ಭಾವನೆಗಳ ಜೊತೆ ಚೆಲ್ಲಾಟ. ಯಾರೋ ಒಬ್ಬ ಮುಸಲ್ಮಾನನ ಬಗ್ಗೆ ಫೇಸ್ಬುಕ್ ನಲ್ಲಿ ಒಬ್ಬ ನವೀನ್ ಅಂತ ಹುಡುಗ ಬರೀತಾನೆ, ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕ್ತಾರೆ. ಒಬ್ಬ ಕಾಂಗ್ರೆಸ್ ಶಾಸಕರ ಮನೆಗೆ ಬೆಂಕಿ ಹಾಕ್ತಾರೆ. ಯಾರು ಮಾತಾಡುವರಿಲ್ಲ. ಒಂದು ಹನುಮಧ್ವಜವನ್ನು ಹಾರಿಸುವುದನ್ನ ಯಾರಿಗೆ ನೋವಾಗತ್ತೆ ಬಂಧುಗಳು? ಯಾರಿಗೆ ನೋವಾಗತ್ತೆ? ಇಡೀ ಸಮಾಜ ಸೇರಿ ಹಾಕಿರ್ತಕ್ಕಂಥದ್ದು. ಅದು ಹಿಂದೂ ವಿರೋಧಿ ಅಂತ ಯೋಚನೆ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಅದನ್ನು ಇಳಿಸುವಂತ ಕೆಲಸ ಮಾಡ್ತಲ್ಲ. ಇವತ್ತು ಇಡೀ ರಾಜ್ಯದ ಜನತೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಹಿಂದುತ್ವ ವಿರೋಧಿ ಕೆಲಸವನ್ನ ಮಾಡೋದಿದ್ರೆ ನಾವು ಸವಾಲಾಡ್ತಾ ಇದ್ದೀವಿ. ನಾವು ನೇರವಾಗಿರ್ತಕ್ಕಂಥ ಸವಾಲಾಡ್ತಾ ಇದ್ದೀವಿ. ಸ್ಥಳೀಯ ಶಾಸಕ ಇರ್ಬೋದು, ಈ ಭಾಗದ ಉಸ್ತುವಾರಿ ಸಚಿವರುಗಳಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ನೇರವಾಗಿರ್ತಕ್ಕಂಥ ಸವಾಲಾಡ್ತಾ ಇದ್ದೀವಿ. ರೈತರ ನಾಡಾಗಿರ್ತಕ್ಕಂಥ ಮಂಡ್ಯ, ನಾವೆಲ್ಲ ಕೇಳ್ತಾ ಇದೀವಿ. ಮಂಡ್ಯದ ಗಂಡು ಅಂತಂದ್ರೆ ನಮ್ಗೆ ಬಹಳ ಹೆಮ್ಮೆ. ಅದೇ ಮಂಡ್ಯದ ಗಂಡು ಮಕ್ಕಳು ಇವತ್ತು ನಿಶ್ಚಯ ಮಾಡ್ತಾರೆ, ನಾವು ಕರಾವಳಿ ಭಾಗದಿಂದ ಬಂದಿದ್ದೀವಿ. ಕರಾವಳಿ ಭಾಗದಲ್ಲಿ ನಮ್ಮ ಭಾಗಕ್ಕೆ ಬಂದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಇದು ಹಿಂದುತ್ವದ ಫ್ಯಾಕ್ಟರಿ ಅಂತ. ಏನು ಕಬ್ಬಿನ ಫ್ಯಾಕ್ಟರಿಗಳಿದೆ, ರೈತರ ನಾಡಾಗಿರ್ತಕ್ಕಂಥ ಮಂಡ್ಯ ಇದೆ. ಇವತ್ತು ನಿಶ್ಚಯ ಮಾಡ್ತೀವಿ, ಮಂಗಳೂರು ಮಾತ್ರ ಅಲ್ಲ, ಮಂಡ್ಯವನ್ನು ಹಿಂದುತ್ವದ ಫ್ಯಾಕ್ಟರಿ ಆಗಿ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ತಾಕತ್ತಿದ್ರೆ ಕಡಿಯುವ ಕೆಲಸವನ್ನ ಮಾಡಿ. ಲಾಠಿಗಳ ಮುಖಾಂತರ ಮಾಡ್ತೀರಾ? ಕೇಸಿನ ಮುಖಾಂತರ ಮಾಡ್ತೀರಾ? ನಮ್ಗೆ ಆದರ್ಶ 42 ವರ್ಷಗಳ ಕಾಲ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಈ ತಾಯಿ ಭಾರತೀಯ ಸ್ವಾತಂತ್ರ್ಯಕ್ಕೋಸ್ಕರ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ವೀರ ಸಾವರ್ಕರ್ ನಮ್ಗೆ ಆದರ್ಶ. 3 ಕೇಸು, 60 ಜನರಿಗೆ ಲಾಠಿ ಇಟ್ಟು ನಮ್ಗೇನು ಲೆಕ್ಕನೇ ಅಲ್ಲ. ಇವತ್ತು ನಿಶ್ಚಯ ಮಾಡ್ತಾ ಇದೀವಿ, ನೀವು ನಿಶ್ಚರ್ಥವಾಗಿ ಆ ಕೆರೆಗೋಡಿನಲ್ಲಿರ್ತಕ್ಕಂಥ ಅರ್ಜುನ ಸ್ತಂಭದಲ್ಲಿ ಆ ಧ್ವಜವನ್ನು ಹಾರಾಡಿಸುವಂತ ಕೆಲಸವನ್ನು ಮತ್ತೆ ಮಾಡಿ. ಇಲ್ಲ ಅಂತಿದ್ರೆ ನಮ್ಗೆ ಗೊತ್ತಿದೆ, ಹನುಮಧ್ವಜ ಅಂದ್ರೆ ಸಣ್ಣ ವಿಚಾರ ಅಲ್ಲ.
ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ರಥದಲ್ಲಿರ್ತಕ್ಕಂಥ ಹನುಮಧ್ವಜ ಅದು ವಿಜಯದ ಸಂಕೇತವೂ ಹೌದು. ಆ ವಿಜಯದ ಸಂಕೇತವಾಗಿರ್ತಕ್ಕಂಥ ಧ್ವಜವನ್ನ ಹಾರಿಸಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಸಂಘಟನೆ ನಿಶ್ಚಯ ಮಾಡ್ತಾ ಇದೆ, ಯಾವುದೇ ಹೋರಾಟದ ಮುಖಾಂತರ ಆದ್ರೂ ಅದೇ ಜಾಗದಲ್ಲಿ ಹನುಮತ್ ಧ್ವಜವನ್ನು ಸ್ಥಾಪನೆ ಮಾಡ್ತೀವಿ. ಕೇವಲ 100 ಜನ 1000 ಜನ ಅಲ್ಲ, ಸಹಸ್ರಾರು ಸಂಖ್ಯೆಯ ಹಿಂದೂಗಳ ಸಮೇತ ಎಲ್ಲರ ಮನೆಗಳಲ್ಲೋ ಮಠಗಳಲ್ಲೋ ಆ ಧ್ವಜವನ್ನು ನೆಟ್ಟು ಮತ್ತೆ ಅಲ್ಲಿ ನಾವು ಆ ಧ್ವಜವನ್ನು ನೆಡ್ತೀವಿ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡುವುದಕ್ಕೋಸ್ಕರ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಮನವಿ ಅಂತ ಹೇಳಿದ್ರು, ಮನವಿ ಅಲ್ಲ, ಇದು ಮನವಿ ಮಾಡುವಂತ ಕಾರಣವೂ ಅಲ್ಲ. ಯಾವಾಗ ಆರಂಭದಲ್ಲಾದ್ರೆ ಮನವಿ ಮಾಡಬಹುದು, ಮನವಿ ಮಾಡೋದಲ್ಲ. ಇವತ್ತು ಹಿಂದೂ ಸಮಾಜ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ಕೆರೆಗೋಡಿನ ಜನ, ಮಂಡ್ಯದ ಜನ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸವನ್ನು ಇನ್ನೂ ಮುಂದುವರಿಸಿಕೊಂಡು ಹೋದ್ರೆ ನಮ್ಮ ಸಂಘಟನೆ ನಿಶ್ಚಯ ಮಾಡುತ್ತೆ. ಇವತ್ತು ಈ ದೇಶ ಜಗದ್ಗುರು ಆಗುವಂತಹ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದೆ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಯ್ತು, ಕಾಶಿಯಲ್ಲಿ ಮಂದಿರ ಇರ್ತಕ್ಕಂಥ ಹೌದು ಅಂತ ಇವತ್ತು ಸ್ಪಷ್ಟ ಆಯ್ತು. ಮಥುರದಲ್ಲೂ ಮಂದಿರ ನಿರ್ಮಾಣ ಕೆಲಸ ಆರಂಭ ಆಗತ್ತೆ, ಅಬುದಾಬಿಯಲ್ಲೂ ಮಂದಿರ ನಿರ್ಮಾಣ ಆಗ್ತಾ ಇದೆ. ಭಾರತ ಜಗದ್ಗುರು ಆಗುವಂತ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದೆ. ರಾಮರಾಜ್ಯದ ನಿರ್ಮಾಣ ನಮ್ಮ ಗುರಿ, ಅದಕ್ಕೋಸ್ಕರ ನಿಶ್ಚಯ ಮಾಡ್ತಾ ಇದೀವಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಪ್ರಭು ಆಂಜನೇಯ ಸೇವೆಗೆ ಇನ್ನೊಂದು ಹೆಸರು ಯಾರು ಅಂತ ಕೇಳಿಲ್ಲ, ಆಂಜನೇಯ. ಎಲ್ಲ ಜನರಿಗೆ ಅಧಿಕಾರ ಬೇಕು ಅಂತ ಕೇಳಲಿಲ್ಲ. ಆ ಆಂಜನೇಯನ ಸೈನಿಕರಾಗಿ ನಾವು ಯೋಚನೆ ಮಾಡ್ತೀವಿ. ಬಜರಂಗಬಲಿ ಇವತ್ತು ಕರೆ ಕೊಡ್ತಾ ಇದೆ, ನೀವೇನಾದ್ರೂ ಸತ್ಯದಲ್ಲೇ ಅಲ್ಲಿ ಮತ್ತೆ ಆ ಧ್ವಜವನ್ನು ನೆಡುವಂತ ಕೆಲಸ ಮಾಡದೇ ಇದ್ರೆ ಈ ರಾಜ್ಯದಿಂದ ಸಹಸ್ರಾರು ಯುವಕರು, ಬಜರಂಗಿ ಸೈನ್ಯ, ಬಜರಂಗದ ಕಾರ್ಯಕರ್ತರು ಬಂದು ಆ ಧ್ವಜವನ್ನು ನೆಡುವಂತ ಕೆಲಸವನ್ನು ಸತ್ಯ ಭವಿಷ್ಯದಲ್ಲಿ ಮಾಡ್ತೀವಿ. ತಾಕತ್ತೇನಾದ್ರೂ ಇದ್ರೆ ಪಡೆಯುವಂತ ಕೆಲಸವನ್ನ ಮಾಡಿ. ಮಂಡ್ಯ ಚಲೋಗೆ ಕರೆ ಕೊಡ್ತೀವಿ. ಮುಂದೆ ಕೆರೆಗೋಡಿಗೆ ನಮ್ಮ ಸಂಘಟನೆ ಕಾಲಿಟ್ಟು ಆ ಕೆಲಸವನ್ನು ಮಾಡ್ತು ಅಂತಾದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸರ್ಕಾರವೇ ನೇರ ಹೊಣೆ. ಬಂಧುಗಳೇ, ಇವತ್ತು ರಾಜ್ಯದ ಸರ್ಕಾರ ಒಬ್ಬ ಮುಖ್ಯಮಂತ್ರಿ ರಾಮನ ಹೆಸರಿನಲ್ಲಿ ಆಡಳಿತ ನಡೆಸ್ತಾ ಇದ್ರೆ ರಾವಣನ ವಿಚಾರಧಾರೆಯನ್ನು ಸಮಾಜಕ್ಕೆ ಹಂಚುವಂತ ಕೆಲಸವನ್ನು ಮಾಡ್ತಾ ಇದ್ರೆ ನೋವಿನ ಸಂಗತಿ. ಜಾತಿಯನ್ನು ಹೊಡೆಯುವಂತ ಕೆಲಸ, ಸಮಾಜವನ್ನು ಹೊಡೆಯುವಂತ ಕೆಲಸ, ಹಿಂದುತ್ವವನ್ನು ಹೊಡೆಯುವಂತ ಕೆಲಸವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಒಬ್ಬ ರವಿ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಶಾಸಕ ಇದ್ದಾರೆ, ನಿಮಗೆ ಗೊತ್ತಿರ್ಬೇಕಿತ್ತು. ಅದೇ ಕೆರೆಗೋಡಿನ ಜನರು ನಮ್ಗೆ ಓಟ್ ಕೊಟ್ಟಿದ್ದಾರೆ, ಅದೇ ಕೆರೆಗೋಡಿನ ಜನ ನನ್ನ ಮತದಾರರಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಇರ್ಬೇಕಿತ್ತು. ಈ ರಾಜ್ಯ ಸರ್ಕಾರಕ್ಕೆ ಸಚಿವರುಗಳಿಗೆ ಯೋಚನೆ ಇರ್ಬೇಕಿತ್ತು, ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳುವಂತ ಯೋಚನೆ ಇರ್ಬೇಕಿತ್ತು. ಅದು ಎಲ್ಲವನ್ನ ಬಿಟ್ಟು ಹಿಂದುತ್ವದ ವಿಚಾರ ಬಂದಾಗ ನಮ್ಮ ಮೇಲನೆ ಅನ್ಯಾಯ ಮಾಡ್ತೀರಾ, ನಮ್ಮ ಮೇಲನೆ ದಬ್ಬಾಳಿಕೆ ಮಾಡ್ತೀರಾ, ಆ ಧ್ವಜವನ್ನ ರಾತ್ರೋರಾತ್ರಲ್ಲಿ ಇಳಿಸುವಂತ ಯೋಚನೆ ಮಾಡ್ತೀರಾ, ಅಲ್ಲಿ ತಡೆದಿರ್ತಕ್ಕಂಥ ನಮ್ಮ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಾ. ಇದೆಲ್ಲದಕ್ಕೆ ಉತ್ತರವನ್ನ ಕೊಡುವಂತ ಕಾಲ ಹತ್ರ ಬರ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಕಾಲ ಹತ್ರ ಬರ್ತಾ ಇದೆ. ಅಯೋಧ್ಯೆಯ 480 ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡಿದೀವಿ. ಆತ್ಮಾರ್ಪಣೆ ಮಾಡಿಸಿಕೊಂಡು ಗುಂಡೇಟಿಗೆ ಎದೆಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು ಇವತ್ತು ಮಂದಿರವನ್ನು ಮತ್ತೆ ಕಟ್ಟಿದ್ದಾರೆ. ಒಂದು ಭಗವದ್ಧ್ವಜವನ್ನ, ಒಂದು ಹನುಮಧ್ವಜವನ್ನ ನೆಲ್ಲಿ ನಮ್ಗೇನು ದೊಡ್ಡ ಸಂಗತಿ ಅಲ್ಲ. ಆದ್ರೆ ಇವತ್ತು ಸಂಕಲ್ಪ ಮಾಡ್ತೀವಿ, ಯಾವುದೇ ತ್ಯಾಗ ಮಾಡಿದಾದ್ರೂ, ಯಾವುದೇ ಹೋರಾಟ ಮಾಡಿದಾದ್ರೂ ಅಡಗಿ ಕೂತು ಆ ಧ್ವಜವನ್ನು ಹಾಕುವುದಿಲ್ಲ. ಸಹಸ್ರ ಆಂಜನೇಯನ ಭಕ್ತರ ಸಮ್ಮುಖ ಆ ಹನುಮಧ್ವಜವನ್ನ ಮತ್ತೆ ಅಲ್ಲೇ ನಡ್ತೇವೆ ಅಂತ ಹೇಳುವಂತ ನಮ್ಮೆಲ್ಲರ ಸಂಕಲ್ಪವನ್ನು ಇವತ್ತು 1947 ಇಸ್ವಿನಲ್ಲಿ ಉಂಟಾಯ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶವನ್ನು ವಿಭಜನೆ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರೆ ಯಾವ ಪಕ್ಷ? ಇಡೀ ದೇಶದ ಮಂತ್ರ, ಇಡೀ ದೇಶಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಂತ್ರ ವಂದೇ ಮಾತರಂ. ಅದನ್ನು ವಿಭಜನೆ ಮಾಡಿದ್ಯಾರೋ? ರಘುಪತಿ ರಾಘವ ಆಚಾರ
ಪ್ರತೀತ ಭಾವನ ಸೀತಾರ ಬಹಳ ಸುಂದರವಾಗಿರ್ತಕ್ಕಂಥ ಭಕ್ತಿದಾಯಕವಾಗಿರ್ತಕ್ಕಂಥ ಭಜನೆ, ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಯಾರು? ಇವತ್ತು ಹತ್ತಿರದೊಬ್ಬರು ಸಂಸದ ಹೇಳ್ತಾ ಇದ್ದಾರೆ ಭಾರತ ಬೇರೆ ಆಗ್ಬೇಕು, ವಿಭಜನೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಪಕ್ಷದ ಸಂಸದ? ಇದು ಇತಿಹಾಸ, ಇದು ಇತಿಹಾಸ. ನಾನು ಹೇಳಿದ್ದಲ್ಲ, ಅವರು ಮಾಡ್ತಾ ಇರ್ತಕ್ಕಂಥ ಹೇಳ್ತಾ ಇದ್ದೀನಿ. ಈ ರೀತಿ ವಿಭಜನೆಯನ್ನು ಮಾಡುವ ಮುಖಾಂತರ ಮುಂದೆ ಬರ್ಬೋದು, ಕೆಳಗಡೆ ಜನರಿಗೆ ಹೇಳ್ಬೋದು, ಅರೆ ನೀನು ಆ ಜಾತಿ, ನೀನು ಈ ಜಾತಿ, ಆ ಕಡೆ ಹೋಗ್ಬೇಡ, ಈ ಕಡೆ ಹೋಗ್ಬೇಡ. ಯಾಕೆ ಈಗ ಹೇಳಿದ ಅದನ್ನೇ ವಿಭಜನೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಯೋಚನೆ ಮಾಡಿ, ನಿಶ್ಚಯ ಮಾಡಿ, ಯಾವ ಜಾತಿ ಯಾವ ಪಕ್ಷದವನು ಬರಲಿ, ನಾವು ಹನುಮತ್ ಧ್ವಜದ ಪರ, ಹನುಮತ್ ಧ್ವಜದ ಪರ. ಆ ಹನುಮತ್ ಧ್ವಜವನ್ನ ಹಿಂದುತ್ವದ ಪ್ರತೀಕ, ನಮ್ಮ ಆತ್ಮಾಭಿಮಾನದ ಪ್ರತೀಕ, ನಮ್ಮ ಕ್ಷಾತ್ರ ಯಶಸ್ಸಿನ ಪ್ರತೀಕ ಆಗಿರ್ತಕ್ಕಂಥ, ಅಸ್ಮಿತೆಯ ಪ್ರತೀಕ ಆಗಿರ್ತಕ್ಕಂಥ ಹನುಮತ್ ಧ್ವಜವನ್ನ ಮತ್ತೆ ನೆಡುವುದರ ತನಕ ನಾವು ವಿರಮಿಸುವುದಿಲ್ಲ ಅಂತ ಹೇಳುವಂತಹ ಸಂದೇಶವನ್ನ, ಸಂಕಲ್ಪವನ್ನ ಇವತ್ತು ಮಾಡುವುದರ ಮುಖಾಂತರ ಆ ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ, ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟು ಸೇರಿ, ಹಿಂದೂ ಸಮಾಜ ಒಟ್ಟು ಸೇರಿ ಮತ್ತೆ ಹನುಮತ್ ಧ್ವಜವನ್ನ ನೆಡ್ತಾ ಇದ್ದೀವಿ ನೆನಪಿಟ್ಟುಕೊಳ್ಳಿ. ಇಲ್ಲದೆ ಇದ್ರೆ ಮಂಡ್ಯ ಚಲೋ ನಡಿಬಹುದು. ನಮ್ಮನ್ನು ತಡೆಯುವಂತ ತಾಕತ್ತು ಯಾರಿಗಿದ್ರಿ, ಯಾರು ಬೇಕಾದ್ರೂ ಮಾಡಿ, ಮಂಡ್ಯ ಚಲೋ ನಡೆಸಿ ಆದ್ರೂ ಸಹ ಆ ಕಾರ್ಯವನ್ನ ಮಾಡ್ತೇವೆ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡ್ತಾ, ಹನುಮನ ಪಾದದ ಮೇಲಾಣೆ ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ. ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.